ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಯಾವುದೋ ಈ ಬೊಂಬೆ ಯಾವುದು? ಈ ಥರ ಎಲ್ಲ ಹೋಗಿಬಾರ್ದು. ಕಮೆಂಟ್ ಬಾಕ್ಸಲ್ಲಿ ಬಂದು ಒಂದೇ ಒಂದು ಕಮೆಂಟ್ ಹಾಕಿ. ಅಣ್ಣ ನೀವು ಕೈ ಕೆಳಗಡೆ ಇಳಿಸಿಲ್ಲ ಅಂದ್ರೆ ನಾನು ಮೂರ್ಛೆ ಬೀಳೋದಂತೂ ಗ್ಯಾರಂಟಿ ಅಣ್ಣ. ಅಣ್ಣ ನೀವು ಹಂಗೆ ಇಟ್ಕೊಳ್ಳಿ, ನಮ್ಮ ಊರು ಸಿಕ್ಕೇ ಬಿಡ್ತು ನನಗೆ. ಅಣ್ಣನ ಕೈಯಿಂದ ಬಿಡ್ಸ್ಕೊಂಡೇನೋ ಬಂದೆ. ಈ ಜನ ನೋಡಿ ನನಗೆ ಆಗಿದ್ದು ಇದು ಬೇಕು ಅನಿಸ್ಬಿಡ್ತು ಗುರು ನನಗೆ, ನಿಜವಾಗ್ಲೂ ಗುರು. ಈ ಜನ ನೋಡಿ ನಮ್ಮ ಊರಿಗೆ ಹೋಯ್ತೀನ ಅನ್ನೋದೇ ನಂಗೆ ಡೌಟ್ ಬಂದ್ಬಿಡ್ತು. ನಮ್ಮ ಮಮ್ಮಿನೂ ಹೇಳ್ಬಿಟ್ರು ಬೈಕ್ ತರಬೇಡಪ್ಪ ಪಿತೃಪಕ್ಷಪ್ಪ ಅಂತ. ಆದರೆ ಈ ಜನ ನೋಡಿ ಊರಿಗೆ ಹೋಗ್ತೀನಿ ಅನ್ನೋದೇ ಡೌಟ್ ಆಗ್ಬಿಡ್ತು ಗುರು. ಇಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ಬೈಕು ಕಾರು ಎಲ್ಲ ಇದೆ. ನಮ್ಮ ಮಮ್ಮಿ ಹೇಳಿರ್ತಾರೆ, ಇವ್ರಿಗೂ ಹೇಳಿರ್ಬೋದಾ ಪಿತೃಪಕ್ಷ ಗಾಡಿ ಎತ್ಕೋಬಾರ್ದು ಅಂತ. ಕೊನೆಗೆ ನಾನಂತೂ ಈ ಬಸ್ಗಂತೂ ಒತ್ತನೇ ಇಲ್ಲ. ಆವಾಹಯಾಮಿ ಎದ್ದೇಳಲೇ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೇಲಿದ್ದಾಗಂತೂ ನಿದ್ದೆ ಬರಲ್ಲ, ಎಲ್ಲರೂ ಪಯಣ ಮಾಡ್ಬೇಕಾದ್ರೆ ನಿದ್ದೆ ಬರಬೇಕಾ? ನೀವು ದಯವಿಟ್ಟು ಮನಸ್ಸಲ್ಲಂತೂ ಬೈಕಬೇಡಿ. ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕಿ, ಅದೇನು ಅಂತ ನಾವು ಸರಿಪಡಿಸ್ಕೊಳ್ತೀವಿ. ಯಾಕೆ ನಮ್ಮ ಏರಿಯಾದಲ್ಲಿ ಯಾರು ನಮ್ಮ ವೆಲ್ಕಮ್ ಮಾಡೋಕ್ಕೆ ಯಾರು ಇಲ್ವಲ್ಲ? ಪ್ಲೀಸ್ ಓಪನ್ ದ ಡೋರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಸೈಡ್ ಬನ್ನಿ. ಮಮ್ಮಿ ದಯಮಾಡಿ ಸೈಡು ಬನ್ನಿ. ಹೋಗ್ಬಿಟ್ಟು ಅಜ್ಜಿ ತಾತವ್ರನ್ನ ಮಾತಾಡ್ಸ್ಕೊಂಡ್ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಪಪ್ಪ ಪ್ಲೀಸ್ ಸೈಡ್ ಬನ್ನಿ ಪಪ್ಪ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಜ್ಜಿ ತಾತ ಅಜ್ಜಿ ನಿಮ್ದಾದ್ಮೇಲೆ ನಂಗೆ ಒಂದು ಫೋನ್ ಮಾಡಿ, ಹೊರಗಡೆ ಹೋಗಿ ಬರ್ತೀನಿ. ಡೋರ್ ಹಾಕೊಳ್ಳ ಈಗ. ಬಾಯ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ನನಗೂ ಹೊಟ್ಟೆ ಸೀತೈತೆ ತಾತ, ಪ್ಲೀಸ್ ಬೇಗ. ಅದಕ್ಕೆ ನೀವು ನನ್ನ ದಾರಿಗೆ ಅಡ್ಡ ಬರ್ತಾಯಿದ್ದೀರ, ಸೈಡ್ ಬಂದು. ಅದ್ಯಾಕೆ ನಮಗೆ ಊರಿಗೆ ಬಂದಾಗ 9 ಗಂಟೆಗೆ ಎಚ್ಚರಾಗುತ್ತೆ. ಒಟ್ನಲ್ಲಿ ನಮ್ಗೆ ಊರಿಗೆ ಬಂದಾಗ ಅದು ಬೇಗನೆ ಅನಿಸುತ್ತೆ. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಲೆಕ್ಕ ಮಾಡ್ತಿರೋದನ್ನು ನೋಡಿದ್ರೆ ನನಗಂತೂ ಸುಸ್ತಿ ಆಗೋಯ್ತು ಗುರು. ಯಾಕೇನು ಕೇಳ್ತಾಯಿದ್ದೀರಾ? ನೀವೇ ನೋಡಿ ಯಾವ ಥರ ಡಿಸ್ಕಷನ್ ಮಾಡಿಕೊಂಡು ಲೆಕ್ಕ ಬರ್ಕೊಂಡು ತಲೆ ಕೆಡಿಸ್ಕೊಂಡು. ನಮ್ಮ ಮಮ್ಮಿ ನಿಂತವ್ರೆ, ನಮ್ಮ ಅಪ್ಪ ನೋಡ್ರೆ ಬರಿತಾನೆ ಅವ್ರೆ ತಲೆ ಬಗ್ಗಿಸ್ಕೊಂಡು. ಏನು ಬರೀತವ್ರೆ ನನಗೂ ಗೊತ್ತಿಲ್ಲ. ಇವ್ರೇನಾದರೂ ಅವಾಗಲೇ ಬರ್ಬಿಟ್ಟಿದ್ರೆ ಈ ಥರ ಎಲ್ಲೋ ಹೋಗ್ಬಿಡ್ತಿದ್ರೇನೋ. ಮಾತೇ ಇಲ್ಲ. ನಮ್ಮಪ್ಪನಿಗೆ ಆ ಥರ ಹೇಳೋ ರೈಟ್ಸು ನನಗಿಲ್ಲ. ಬಟ್ ನಮ್ಮ ಅಪ್ಪ ಹೇಳೋದು ಏನು ಗೊತ್ತಾ, ಮನದಳದ ಮತ್ತು ನಮ್ಮ ಅಪ್ಪಂದು ಏನಿರ್ಬೋದು ಗೊತ್ತಾ? ಬೋಳಿ ಮಗನೇ ನಿನ್ನೂ ಕಳಿಸಿದ್ನೋ ಏನೋ ದಬ್ಬಾಗ್ತೆ. ನನಗೆ ನೆನಪಾಗೋದು ಏನು ಅಂತಂದರೆ ಕಾಲೇಜ್ ಕುಮಾರದಲ್ಲಿ ಅವ್ರ ಅಪ್ಪನ್ನ ಕಳಿಸ್ತಾರಲ್ಲ ಕಾಲೇಜ್ಗೆ, ಆ ಥರ ನನಗೆ ನೆನಪಾಗೋಯ್ತು. ಪಾಪ ನಾಷ್ಟ ಮಾಡ್ಕೊಳ್ಳಿ, ಅದೇನಾರ ಅಲ್ಲಿ. ಎಲ್ಲರ ಮನೇಲೂ ದೇವ್ರ ಮನೆ ಸಪ್ರೇಟ್ ಇರ್ತದೆ. ಆದರೆ ನಮ್ಮ ಮನೇಲಿ ಹಾಲು ಎಲ್ಲ ದೇವ್ರ ಮನೆ ಎಲ್ಲ ಒಂದೇ ತವು. ಬಡತನ ಅನ್ಕೊಂಡಿದ್ರೆ ಯಾರು ನಮ್ಮ ಬೆಳ್ಸೋಕೆ ಬರಲ್ಲ ಗುರು. ನಾವು ಬೆಳಿಬೇಕು ಆಟದಿಂದ ಛಲದಿಂದ. ಚಿನ್ನು ಒಂದು ಸ್ವಲ್ಪ ಸೇಡು ಬಾ. ಬಾಮೈದ ಬರಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಬಾಮೈದ ಎಲ್ಲಿಟ್ಕಿದ್ಲ 4 ಲೋಟ ಕೊಳ್ತೋಗೋವಲ್ಲ ಎಲ್ಲ. ಆ ದುಡ್ಡನ್ನ ಚೇಂಜ್ ಮಾಡ್ಸೋಕ್ಕೆ ನಾವು ಬೆಳ್ಳೆಳೆ ಬ್ಯಾಂಕ್ಗೆ ಬಂದು ಆಮೇಲೆ ಪ್ರಶಾಂತ್ ಅಣ್ಣ ಸಿಕ್ಕಿದ್ರು. ನಮಸ್ಕಾರ ಅಣ್ಣ. ಮುಚ್ಚ ಬಾಯಿನ ಸಾಕುಲೇ. 32 ಕಾಣ್ತಾ ನೋಡಿ ಬಿಟ್ಬಿಟ್ಟು ಅಲ್ಗಳನ್ನ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬ್ಯಾಂಕಲ್ಲಿ ನನಗೇನೋ ಡೌಟು. ಇವತ್ತು ಚೇಂಜ್ ಮಾಡ್ಕೊಳ್ಳೋದು ಬೊಮ್ಮೆದ. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಬೊಮ್ಮೆದ ಲೋಟ್ನ. ನನ್ನ ಮಾತು ಕೇಳು, ಎಸ್ಬಿಡು, ಬೇಡ ಸರಿನಾ? ಕೊಡಪ್ಪ, ನಾನೇ ಕೇಳ್ತೀನಿ ಸರ್ನ ಏನಂತಾರೆ ಅಂತ. ನೋಡಿ ಗೈಸ್ ಹೆಂಗೈತೆ ಲೋಟ್ಕೊಳ್ಳು, ನೀವೇ ನೋಡಿ. ಇವ್ರು ಕ್ಯಾಶರು ಕಾಯಿಸ್ಬಿಟ್ಟು ಅಪ್ಪ ನಂದಲ್ಲ ಕಣಪ್ಪ, ಹೋಗಿ ಮ್ಯಾನೇಜರ್ ಕೇಳಪ್ಪ ಅಂತಾರಲ್ಲ. ಬ್ಯಾಂಕ್ ಅಂತೂ ಬಂದಾಗ 5 ನಿಮಿಷ 10 ನಿಮಿಷಕ್ಕಾಗೋ ಕೆಲಸನೇ ಎಲ್ಲ ಗುರು. ಅರ್ಧ ಗಂಟೆ 1 ಅವರ್ ಇರಲೇಬೇಕು. ಅದೇನಾರು ಆಗ್ಬಿಡ್ಲಿ. ನೀನು ಸೈನಿಗೆ ಬಂದಿದೆಯಾ, ಒಂದು ಅಮೌಂಟ್ ಎತ್ಕೊಳಕ್ಕೆ ಬಂದಿದೆಯಾ, ಅದು ನಿನ್ನ ದುಡ್ಡು ಎತ್ಕೊಳಕ್ಕೆ ಬಂದಿದ್ರು, ಅದು ಅರ್ಧ ಗಂಟೆ 1 ಅವರ್ ಆಗೇ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಕಾಯಲೇಬೇಕು. ರೀ ಸಾಹೇಬ್ರೆ, ಈ ಲೋಡ್ ಚೇಂಜ್ ಮಾಡಿಕೊಡ್ರಿ ರೀ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಈ ಥರ ಕೇಳಿದ್ರೆ ಕೊಡ್ತಾರ ಗುರು. ಅಣ್ಣ ಒಂಚೂರು ಸಾಹೇಬ್ರು ಕೂಗೋಣ. ನೀನು ಬರಬೇಡ ಅಣ್ಣ, ಸಾಹೇಬ್ರು ಕೂಗೋಣ ಅಣ್ಣ. ನಿನ್ನ ಕೈಲಿ ಆಗೋದಲ್ಲ ಈ ಕೆಲಸ, ನನಗೆ ಗೊತ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ.
ಸರ್ ಒಂದು ಸ್ವಲ್ಪ ಸರ್ ಪ್ಲೀಸ್ ಸರ್ ಒಂದು ಸ್ವಲ್ಪ ಸರ್ ನೋಡಿ ಸರ್ ಪ್ಲೀಸ್ ಸರ್ ನಾಳೆ ಅಂತೂ ಬರೋಕ್ಕಾಗಲ್ಲ ಸರ್, ಇವತ್ತು ಕೊಡ್ತೀರಾ ಕೊಡಿ. ಏನು ಸರ್ ನೀವು ಹಿಂಗೆ ಮಾಡೋದು ಸರ್ ನೀವು ಬಾಮ ಇದೆ ಈ ಲೋಡ್ಗಳು ಏನಾದ್ರು ಕೈ ಸಿಟ್ಕೊಳಕ್ಕೆ ನಾನು ಮಡಿಕೊಬಿಟ್ಟಿಲ್ಲ ನೀನು. ನನಗೇನು ಡೋಡ್ಕೊಳೋ ನಿನ್ನ ಬಗ್ಗೆ ಅಲ್ಲ. ಅಕ್ಕ ನೀವೇ ಒಂದು ಸ್ವಲ್ಪ ಅಕ್ಕ ನೋಡಿ ಅಕ್ಕ ಪ್ಲೀಸ್ ಅಕ್ಕ ಬೈತೀರಲ್ಲ ಅಕ್ಕ ಇವಾಗೇನು ಆಗಲ್ವೇನಕ್ಕ? ಸರಿ ಬಿಡೋಕ್ಕಾಯ್ತು, ಬ್ಯಾಂಕಿಗೆ ಹೋಗ್ತೀವಿ. ಸರ್ ಒಂದು ಸ್ವಲ್ಪ ನೋಡಿ ಸರ್ ಅಂದರೆ ಇವನಲ್ಲ, ನನ್ನ ಬಾಮ ಇದ್ದ ಅಪ್ಪ. ನೀನೇನೋ ಈ ಲೋಡ್ಗಳನ್ನ ಸೀಟ್ಕೊಂಡು ಹೊಡ್ಸ್ಕೊಬಿಟ್ಟೆ ಕಣಪ್ಪ. ಫ್ರೆಂಡ್ಸ್ ಕೊನೆಗೂ ಲೋಟೇನು ನಾವೇನು ಇಟ್ಕೊಂಬರ್ಲಿಲ್ಲ ಗಾಯ್ಸ್. ಕೊನೆಗೂ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಹಿಡಿಸ್ಬಿಟ್ಟು ಬಂದಿದ್ದು ಗಾಯ್ಸ್. ಅಲ್ಲಿ ನಿಮಗೂ ನಮ್ಮ ಥರ ಆಗಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕಲ ತಿಂದಿಲ್ಲ ಒಟ್ಟು ಕಿಟ್ಟಾತ್ ಎಳೆಯಲೇ ನಿಂಗಕ್ಕವು ಸ್ಟಾರ್ಟ್ ಮಾಡೋದು ನೀನು ಸ್ಟಾರ್ಟ್ ಮಾಡಕ್ಕವು ಇವಾಗ ಬೈ ಈಗ ಏನು ಹಾಡ್ಕೊ ಬಂದಿದ ಚಪ್ಪರ ಬಂದ ದನಕರಿಗೆ ಯಾಕೆ ಏನು ಮಾಡಿದಾರ ಅಂತ ಇಲ್ಲಿ ನೋಡಿ ಹೆಂಗ್ ಮಾಡವ ಇಲ್ಲಿ ನೋಡಿ ಮಟ್ಪಲ್ಲ ವೈದತ್ತಂದು ಹಾಕಿದೆ ನೋಡಿ ಹೆಂಗ್ ಮಾಡವೆ ಗೋಡೆ ಮನವ ನೋಡಿ ಹೆಂಗ್ ಮಾಡವ ಪಿತಿ ಮಾಡ ಯಾರು ನಡೆದಾಡ್ಬಿಟ್ಟಿದಾರೆ ಇಲ್ಲಿ ಹೊರ್ದಾಕಿಲ್ಲ ಕ್ವಾಣ ಬಿಟ್ಟಾವೆ ಕ್ವಾಣ ಕ್ವಾಣ ಬಿಟ್ಟು ಮಟ್ಪಂದ ಕ್ವಾಣ ಬಿಡ್ತಾವೆ ಏನು ಆ ಕುರಿಯ ಓಲೇನಕ್ಕೆ ಹಾಡು ನಿಂಗಕ್ಕೆ ಆಕಾಶ ಇರ್ಬೇಕು ಆಕಾಶ ಅಂದೇವು ನಮ್ಮ ಬಂದಿಲ್ಲ ಏನ ನಮ್ದು ಯಾವತ್ತು ಬಂದಿಲ್ಲ ಈ ಕಡೆಗೆ ನಮಗೆ ಬದ್ದೇ ಇಲ್ಲ ಬರೀ ಇದೊಂದಲ್ಲ ಏನಾ ಇದು ಇಷ್ಟೇ ಇಷ್ಟು ನೋಡಿ ಇದರಿಂದ ಅಷ್ಟೇ ಆಗ್ಲ ಇದೊಂದು ಇಷ್ಟ ಆಗ್ಲ ನೋಡಿ ಹೆಂಗ್ ಮಾಡ್ಬಿಟ್ಟವ್ರೆ ನೋಡ ಮಗ ಅಲ್ಲಿ ಸಲ ನೋಡ ಅಲ್ಲಿ ಗೊತ್ತಿವಲ್ ಸರ್ ಚಟ ಕಟ್ಟ ನೋ ಕಾಮೆಂಟ್ಸ್ ಈಡಾಡ್ ಮಾಡ್ಬಿಟ್ಟು ಎಲ್ಲ ಆಗ್ಬಿಟ್ಟಿಕಲ್ಲ ನಿಂಗಕ್ಕ ಬೈ ನಿನ್ ತಲೆ ಕೆಡ್ಸ್ತೀವಿ ಅವಡ ಹಂಗ್ ಮಾಡ ನೋಡ್ಲ ಬಾಯ್ ಬಿಡಕ ಅಲ್ಗಂಟು ಹೋಗವೆ ಅಯ್ಯೋ ಚಪ್ಪರ ಹೋಗ್ತಾಗ ಮಟ್ಮದ್ ಹಾಕಿ ಮಗ ಫಸ್ಟ್ ಇದೆ ಮಟ್ಮದ್ ಹಾಕಿರೋದು ನಾವು ನಮ್ಮ ಮೂರ್ ಕಡೆ ಯಾರು ಈ ತರ ತಪ್ಪು ಮಾಡಿದ್ರೆ ಈ ತರ ಬೈತಾರೆ ಗೈಸ್. ಬೈ ನಿಂಗಕ್ಕ ನೀನು ಅಯ್ಯೋ ತೂ ಸಾಕನಪ್ಪ ಮಟ್ಮದ್ಲು ಈ ಕೆಲಸ ಮಾಡವ್ರ ಹಾಳು ಮನೆವು ಇನ್ನೇನಾರ ಅಲ್ಲಿ ಒಪ್ಕೊಳ್ಳೋಣ ಕುರಿ ಬರ್ಲಿ ಒಪ್ಕೊಳ್ಳೋಣ ಯಾವ ಹೆಮ್ಮೆ ಕೊಂಡ್ಬಿಟ್ಟಾರ ಜಾತಿ ಈ ಇರೋ ಪೈರುಗಳೆಲ್ಲ ಈಗ ಆ ಗದ್ದೆಗೆ ನೆಟ್ಬೇಕು ಗೈಸ್. ಈಗ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಒಂದೇ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ನಾವು ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ಇದೇ ಥರ ವೀಡಿಯೋಗಳನ್ನ ಕಂಟೆಂಟ್ಗಳು ಬೇರೆ ಎಲ್ಲ ಹುಡುಕ್ತಾ ಇರ್ತೀವಿ. ಯಾಕಂದರೆ ಇನ್ನು ನಾವು ಹೊಸಬ್ರನ್ನ ಬೆಳೆಸಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಗಾಯ್ಸ್. ಟಾಟಾ ಬಾಯ್.